ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವಧೀ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಪರಮಾತ್ಮ ಸ್ವರೂಪಗಳಾಗಿರತಕ್ಕಂಥ ತಮ್ಮೆಲ್ಲರಿಗೂ ಅಭಿನಂದಿಸಿ, ಇವತ್ತಿನ ದಿವಸ ಗುರು ಪೌರ್ಣಿಮೆಯ ನಿಮಿತ್ತವಾಗಿ ಗುರುವಿನ ಮಹತ್ವ ಏನು, ಗುರು ನಮಗೆ ಏನು ತಿಳಿಸ್ತಾನ, ಹೇಗೆ ಸಂಸಾರದ ಒಂದು ಡೋಣಿ ಸಮುದ್ರದೊಳಗೆ ದಾಟಿ ಹೋಗ್ಬೇಕಾದ್ರೆ ಡೋಣಿ ಮೂಲಕವಾಗಿ ಹೋಗ್ತೀವಿ, ಹಂಗೆ ಗುರುವಿನ ಕೃಪಾ ಅನ್ನುವಂಥ ಒಂದು ಡೋಣಿ ನಾವು ದಾಟಿ ಹೋಗ್ಬೇಕಾದ್ರೆ ಗುರುವಿನ ಕೃಪಾವನ್ನೇ ನಾವು ಪಡ್ಕೋಬೇಕಾಗ್ತದೆ. ಧ್ಯಾನ ಮೂಲಂ ಗುರೋರ್ಮೂರ್ತಿಂ, ಪೂಜಾ ಮೂಲಂ ಗುರೋರ್ಪದಂ, ಮಂತ್ರ ಮೂಲಂ ಗುರೋರ್ವಾಕ್ಯಂ, ಮೋಕ್ಷ ಮೂಲಂ ಗುರುಕೃಪಾಂ. ಗುರುಕೃಪಾ ಇಲ್ಲೇ ಮೋಕ್ಷ ಆಗೋದೇ ಇಲ್ಲ. ಮೋಕ್ಷದ ದಾರಿ ನಮಗೆ ತಿಳಿಲಾರ್ದನ ನಮಗೆ ಶಾಂತಿ ನೆಮ್ಮದಿ ಸಿಗೋದೇ ಇಲ್ಲ. ಅದು ಸಿಗಬೇಕಾದ್ರೆ ಗುರು ಒಂದು ಅಣು ಇಟ್ಕೊಂಡು ಹೇಳ್ತಾನವ, ಇದು ತಿಳಿಯುವ ಮಾತಲ್ಲ, ಇದು ತಿಳಿಸದೆ ತಿಳಿಯುವ ಮಾತಲ್ಲ. ಇದು ತಿಳಿಯೋದೇ ಇಲ್ಲ ಎಲ್ಲರಿಗೂ. ಯಾಕಂದ್ರೆ ನಾವು ಎಲ್ಲ ವಿಷಯ ಭೌತಿಕಗಳನ್ನು ಬುದ್ಧಿಯಿಂದ ತಿಳಿತೀವಿ. ಅದು ಬುದ್ಧಿಯನ್ನೇ ಬೆಳಗ್ತದೆ. ಅದು ಬುದ್ಧಿಯಿಂದ ಅದನ್ನು ತಿಳಿಯೋದೇ ಇಲ್ಲ ಅಂತ ಇದು ತಿಳಿಯುವ ಮಾತಲ್ಲ ಅಂತ ಹೇಳ್ತಾರೆ. ಆದರೂ ತಿಳಿದೇ ಇಲ್ಲ ಅಂತಂದ್ರೆ ಎಲ್ಲರಿಗೂ ಗುರು ಒಂದು ಅಣು ಇಟ್ಕೊಂಡು ತಿಳಿಸ್ಕೋತ ಹೋಗ್ತಾನೆ. ಅಪ್ಪ ನೀನು ನೋಡು, ನೀನು ನೋಡ್ತೀಯಲ್ಲ ದೃಶ್ಯ, ಇದಕ್ಕೆ ಆಧಾರ ಯಾವುದು, ಅಧಿಷ್ಠಾನ ಯಾವುದು. ಒಂದು ಹೆಂಗೆ ಸಾಕಾಚಂದ್ರ ನ್ಯಾಯ ಅಂತ ಹೇಳಿ ಒಂದು ಚಂಡಪ್ಪನ ತೋರಿಸಬೇಕಾದ್ರೆ ಆ ಗಿಡಕ್ಕೆ ಅದು ನೆರಳಾಗಿರ್ತದೆ. ಆ ಗಿಡವನ್ನು ಸರಿಸಿ ಹೇಗೆ ಚಂಡಪ್ಪನ ತೋರಿಸ್ಲಿಕ್ಕೆ ಬರ್ತದೋ, ಇದೆಲ್ಲ ತೋರುತ್ತಿರುವಂಥ ಪ್ರಪಂಚ ನಿನ್ನ ಒಳಗೆ ಅದಪ್ಪ, ನಿನಗೆ ಅದರ ಅರಿವಿಲ್ಲ. ನಿನ್ನೊಳಗೆ ಅದು ಹೇಗೆ ಅದ ಅಂದ್ರೆ ಕನಸಿನಂದದಿ ನಿತ್ಯವಲ್ಲ. ಕನಸು ಹಂಗೆ ತೋರ್ತದೆ, ಆದ್ರೆ ನಿತ್ಯ ಅಲ್ಲ, ಸತ್ಯ ಅಲ್ಲ, ನಿತ್ಯ ಅಲ್ಲ. ಹಂಗೆ ತೋರುವ ಪ್ರಪಂಚ ಸತ್ಯ ಅಲ್ಲ. ಅದು ನಿನ್ನೊಳಗೆ ತೋರೋದ್ರಿಂದ ಅದು ನೀನೇ ಇದ್ದಿದ್ದಿ. ನಿನ್ನ ನೀ ತಿಳ್ಕೋಬೇಕಾದ್ರೆ ಒಂದಿಷ್ಟು ನೀನು ಸಾಧನೆಗಳನ್ನು ಮಾಡಬೇಕು ಅಂಥೇಳಿ ಪೂಜಾ ಕೋಟಿ ಸಮಸ್ತೋತ್ರಂ, ಸ್ತೋತ್ರ ಕೋಟಿ ಸಮಜಪಂ, ಜಪಕೋಟಿ ಸಮಧ್ಯಾನಂ, ಧ್ಯಾನ ಕೋಟಿ ಮನೋಲಯಂ. ಅಂದ್ರೆ ಮೊದಲು ನೀವು ಒಂದು ಕರ್ಮ ಮಾರ್ಗವನ್ನು ಅನುಸರಿಸೇ ಹೋಗ್ಬೇಕಾಗ್ತದೆ. ಒಮ್ಮಿನೊಮ್ಮೆಲೆ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಮಹಾವಾಕ್ಯ ಹೇಳಿದ್ರೆ ಎಲ್ಲರ ಬುದ್ಧಿಗೆ ಆಕಲನ ಆಗೋದಿಲ್ಲ ಅಂಥೇಳಿ ನಮ್ಮ ಬುದ್ಧಿ, ನಮ್ಮ ಸಂಸ್ಕಾರ ಕರ್ಮ ಮಾರ್ಗಕ್ಕೆ ಅಂಟುಗೊಳ್ದಿರೋದ್ರಿಂದ ನಾವು ಪೂಜಾ ಮಾಡ್ತೀವಿ. ಒಂದು ಯಾವುದಾದ್ರೂ 16 ಸೋಮವಾರ ಪೂಜಾ ಮಾಡ್ತೀವಿ, ವರಲಕ್ಷ್ಮಿ ಪೂಜಾ ಮಾಡ್ತೀವಿ, ಆಮೇಲೆ ಶಿವಶಂಕರಿ ಪೂಜಾ ಮಾಡ್ತೀವಿ, ಅಷ್ಟಲಕ್ಷ್ಮಿ ಪೂಜಾ ಮಾಡ್ತೀವಿ. ಇವೆಲ್ಲ ಪೂಜಾ ಮಾಡೋದು ಯೋಗ್ಯನೇ, ಶ್ರೇಷ್ಠನೇ. ಆ ಪೂಜಾ ಮಾಡಬೇಕಾದ್ರೆ ಹೂವು, ಪತ್ರಿ, ನೀರು, ನೈವೇದ್ಯಕ್ಕೆ ಹಾಲು, ಸಕ್ಕರೆ ಅಥವಾ ಬಾಳೆಹಣ್ಣು, ತೆಂಗಿನಕಾಯಿ ಇವೆಲ್ಲ ಇಟ್ಕೊಂಡು ಎಲ್ಲ ವ್ಯವಸ್ಥಿತವಾಗಿ ಅದನ್ನು ಇಲ್ಲೋ ಎಲ್ಲ ಹೆಂಗೆ ನಾವು ಲಕ್ಷ್ಯ ಕೊಟ್ಟು ನೋಡ್ತೀವಿ. ಇದು ಪೂಜಾ. ಪೂಜಾ ಕೋಟಿ ಸಮಸ್ತೋತ್ರಂ. ಕೋಟಿ ಪೂಜೆ ಮಾಡುವುದು ಒಂದೇ, ಒಂದು ಸ್ತೋತ್ರ ಅನ್ನೋದು ಒಂದೇ. ಏನಪ್ಪ, ಪೂಜೆ ಏನಾಗ್ತದೆ, ಬಹಿರ್ಮುಖ ಆಗ್ತದೆ, ಸ್ತೋತ್ರ ಅಂತರ್ಮುಖ ಆಗ್ತದೆ. ಹೆಂಗದು ಅಂದ್ರೆ ಚಿದಾನಂದ ರೂಪ ಶಿವೋಹಂ ಶಿವೋಹಂ, ಚಿದಾನಂದ ರೂಪ ಶಿವೋಹಂ ಶಿವೋಹಂ. ನಾ ಚಿದಾನಂದ ಸ್ವರೂಪವೇ ಇದ್ದೀನಿ ಅಂಥೇಳಿ ಅದು ವೃತ್ತಿ ಅಂತರ್ಮುಖ ಆಗ್ತದೆ. ಬಹಿರ್ಮುಖ ಇದ್ದಂಥ ವೃತ್ತಿ ಅಂತರ್ಮುಖ ಆಗ್ತದೆ. ಅಂತರ್ಮುಖ ಆದಂಗೆ ಅದನ್ನು ಹಂಗೆ ಒಳಗೆ ಸರಿಸ್ಕೋತ ಹೋಗಬೇಕು. ಆಮೇಲೆ ಪೂಜಾ ಕೋಟಿ ಸಮಸ್ತೋತ್ರಂ, ಸ್ತೋತ್ರ ಕೋಟಿ ಸಮಜಪಂ. ಇನ್ನು ಕೋಟಿ ಸ್ತೋತ್ರ ಹೇಳೋದು ಒಂದೇ, ಒಂದು ಜಪ ಮಾಡುವುದು ಒಂದೇ. ಅದು ವೃತ್ತಿ ಅಂತರ್ಮುಖ ಆಗಲಿಕ್ಕೆ ಇವೆಲ್ಲ ಸಾಧನೆಗಳು. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. ಇದು ನೋಡ್ರಿ,
ಇದು ನೀವು ಮಾಡ್ತಾ 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 ವೃತ್ತಿ ಸಂಪೂರ್ಣ ಆ ರಾಮನ ಮೂರ್ತಿ, ರಾಮನ ಧ್ಯಾನ ಒಳಗೆ ನಿಮ್ಮದು ವಿಲೀನ ಆಗಿಬಿಡ್ತದೆ. ಅದಕ್ಕೆ ಜಪ ಅಂತಾರೆ. ಇನ್ನು ಜಪಕೋಟಿ ಸಮ ಧ್ಯಾನಂ. ಇನ್ನು ಜಪದಕ್ಕಿಂತ ಕೋಟಿ ಜಪದಕ್ಕಿಂತ ಒಂದು ಧ್ಯಾನ ಮಾಡೋದು ಶ್ರೇಷ್ಠ. ಯಾವುದಪ್ಪ ಅದು ಧ್ಯಾನ? ಒಂದು ಓಂಕಾರ ಧ್ಯಾನ. ಈಗ ಒಂದು ಸಲ ಅಂದು ಮತ್ತೆ ವೃತ್ತಿ ಕೆಳಗೆ ಬರ್ತದೆ. ಮತ್ತು ಇನ್ನೊಂದು ಸಲ ಹಿಂಗೆ ನಾವು ಅಂತ ಅಂತ ಎರಡು ವೃತ್ತಿಗಳ ನಡುವೆ ಏನು ಒಂದು ಸ್ಥಿತಿ ಇರ್ತದೆ ಅದನ್ನು ಅವಲೋಕನ ಮಾಡೋದು. ಇದಕ್ಕೆ ಧ್ಯಾನ ಅಂತಾರೆ. ಒಂದು ಓಂಕಾರದಿಂದ ಇನ್ನೊಂದು ಓಂಕಾರ ಉಚ್ಚಾರಣೆ ಮಾಡುವುದರ ಮಧ್ಯಸ್ಥಿತಿ ಒಳಗೆ ಆ ನಮ್ಮ ಬ್ರಹ್ಮನ ಸ್ಥಿತಿ, ನಮ್ಮ ಸಚ್ಚಿದಾನಂದ ಸ್ವರೂಪದ ಸ್ಥಿತಿ ಇರ್ತದೆ. ಅದನ್ನೇ ಅವಲೋಕನ ಮಾಡ್ತಾ 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 ಧ್ಯಾನಕ್ಕೆ ಹೋಗಬೇಕು. ಧ್ಯಾನಾವಸ್ಥಿತ. ಅದಕ್ಕೆ ಭಗವದ್ಗೀತಾ ಒಳಗೆ ಕೃಷ್ಣ ಹೇಳ್ತಾನೆ ಏನಪ್ಪ ಅಂತಂದ್ರೆ, ಒಂದು ಹೇಳ್ತಾನೆ, ಯಥೋವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಇದು ಪರಬ್ರಹ್ಮ ತತ್ವ ಏನದಲ್ಲ, ಇದು ಮಾತು ಮನಸ್ಸುಗಳಿಂದ ತಿಳಿಲಿಕ್ಕೆ ಬರೋದಿಲ್ಲ, ಅದನ್ನು ಮೀರಿ ಅದ ಅಂತ ಹೇಳ್ತಾನೆ. ಇನ್ನೊಂದು ಒಳಗೆ ಏನು ಹೇಳ್ತಾನ, ಯಂ ಬ್ರಹ್ಮ ವರುಣೇಂದ್ರ ರುದ್ರ ಮರುತಃ ಶೃಣ್ವಂತಿ ದಿವ್ಯಸ್ತವೈ ವೇದೈ ಸಾಂಗ ಪರಕ್ರಮೋಪನಿಷದೈ ಧ್ಯಾಯಂತಿ ಯಂ ಸಾಮಗಃ ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನಃ ಯಶಾಂ ನ ವಿದು ಸುರಗಣ ದೇವಾಯ ತಸ್ಮೈ ನಮಃ. ಶೃಣ್ವಂತಿ ದಿವ್ಯಸ್ತವೈ ವೇದೈ ಸಾಂಗ ಪರಕ್ರಮೋಪನಿಷದೈ ಧ್ಯಾಯಂತಿ ಯಂ ಸಾಮಗಃ ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನಃ ಯಶಾಂ ನ ವಿದು ಸುರಗಣ ದೇವಾಯ ತಸ್ಮೈ ನಮಃ. ನೋಡ್ರಿ, ಎರಡೂ ಒಂದಕ್ಕೊಂದು ವಿರುದ್ಧವ. ಏನಪ್ಪ? ಯಥೋವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ನೀವು ಹೇಳ್ತೀರಿ ಆತ್ಮಸ್ವರೂಪ ತಿಳ್ಕೊಬೇಕಾದ್ರೆ ಅದು ಮನಸ್ಸು ಮತ್ತು ವಾಣಿಗಳಿಗೆ ಮೀರ್ಯದ ಅಂತ ಹೇಳ್ತೀರಿ. ಮತ್ತು ಇನ್ನೊಂದು ಕಡೆ ಹೇಳ್ತೀರಿ ಧ್ಯಾನಾವಸ್ಥಿತ ತದ್ಗತೆಯನ್ನ ಮನಸ್ಸ, ಧ್ಯಾನದಿಂದ ಅದನ್ನು ತಿಳ್ಕೊಳ್ಳಿಕ್ಕೆ ಬರ್ತದೆ ಅಂತ ಹೇಳ್ತೀರಿ. ಹೆಂಗೆ ಇದು ತತ್ವ ಸಮನ್ವಯ ಮಾಡಬೇಕು? ಹೆಂಗೆ ಮಾಡಬೇಕು ಅಂತಂದ್ರೆ, ಆತ್ಮಸ್ವರೂಪ ಮನ ಮತ್ತು ವಾಣಿಗಳಿಂದ ತಿಳಿಲಿಕ್ಕೆ ಬರೋದಿಲ್ಲ. ಅದು ನಮ್ಮ ಆತ್ಮನ ಬೆಳಕಿನೊಳಗೆ ಅವೆಲ್ಲವೂ ತೋರ್ತಾವೆ. ಆದ್ರೆ ಧ್ಯಾನಾವಸ್ಥಿತ ಆದ್ರೆ ಅದೇ ಆತ್ಮಸ್ವರೂಪವನ್ನು ತಿಳ್ಕೋಬೇಕಾದ್ರೆ ವಾಣಿ ಮತ್ತು ಮನಸ್ಸಿನಿಂದನೇ ಹೋಗ್ಬೇಕಾಗ್ತದೆ. ಹೆಂಗಪ್ಪ ಅಂದ್ರೆ, ವಾಣಿ ಅಂದ್ರೆ ಓಂಕಾರ ಧ್ಯಾನ, ಮನಸ್ಸಂದ್ರೆ ಆ ಮನಸ್ಸನ್ನು ಓಂಕಾರ ಸ್ವರೂಪ ಅಥವಾ ಯಾವುದಾದ್ರೂ ನಿಮ್ಮ ಒಂದು ಶ್ರೀರಾಮ ಆಗಲಿ ಈಶ್ವರ ಆಗಲಿ ಯಾವುದಾದ್ರೂ ಒಂದು ಮೂರ್ತಿಯನ್ನು ಇಟ್ಕೊಂಡು ಓಂಕಾರ ಧ್ಯಾನ ಮಾಡ್ತಾ 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 ಪ್ರಣವದಿಂದ ಪ್ರಣವಾತೀತ ಆ ಸ್ಥಿತಿಯನ್ನು ಮುಟ್ಲಿಕ್ಕೆ ಬರ್ತದೆ. ಅದಕ್ಕೆ ವಾಣಿಯಿಂದ ಹೇಳಲಿಕ್ಕೆ ಬರೋದಿಲ್ಲ, ಆದರೂ ವಾಣಿಯಿಂದನೇ ಅದನ್ನು ತಿಳ್ಕೊಳ್ಳಿಕ್ಕೆ ಬರ್ತದೆ. ತಿಳಿಬೇಕಾದ್ರೆ ವಾಣಿ ಮನಸ್ಸು ಬೇಕು. ಯಾಕೆ ನಾವು ಮ್ಯಾಲೆ ಏರ್ಬೇಕಾದ್ರೆ ಏಣಿ ಬೇಕಾಗ್ತದೆ. ಏಣಿ ಏರಿ ಮ್ಯಾಲೆ ಹೋದ್ಮೇಲೆ ಅದು ಏಣಿ ನಮಗೇನು ಉಪಯೋಗ ಇಲ್ಲವೋ, ಯಾವಾಗ ನಾವು ಧ್ಯಾನಾವಸ್ಥಿತ ತದ್ಗತೇನ ಮನಸ ಪಶ್ಯಂತಿ ಯಂ ಯೋಗಿನಃ, ಯಾವ ಯೋಗಿಗಳು ತಮ್ಮ ಧ್ಯಾನದಿಂದ ಮನಸ್ಸಿನ ಓಂಕಾರ ಜಪದಿಂದ ಆ ಸ್ವರೂಪ ಸ್ಥಿತಿಯನ್ನು ಮುಟ್ಟುತ್ತಾರಲ್ಲ, ಅವಾಗ ಇವು ಯಾವುದೂ ಬೇಕಾಗಿಲ್ಲ. ಅದರ ಮೊದಲ ಪ್ರಥಮ ಹಂತದ ಒಳಗೆ ವಾಣಿನೂ ಬೇಕು, ಮನಸ್ಸೂ ಬೇಕು. ಆ ಸ್ಥಿತಿ ಮುಟ್ಟಿದ ಮೇಲೆ ಹೇಳಾರ ಹೊರತಾಗಿ, ಹೇಗೆ ಒಂದು ಸಣ್ಣ ಮಗು LKG ಹೋದಾಗ ABCD ಬರೀಲಿಕ್ಕೆ ಬೇಕಾಗ್ತದೆ. ಯಾವಾಗ ದೊಡ್ಡವಾಗಿ PhD ಪದವಿಗೆ ಬಂದ ಮೇಲೆ ಅವ್ನಿಗೆ ABCD ಬರೆಯೋರು ಬೇಕಾಗೇ ಇಲ್ಲ. ಆ ಸಹಜವಾಗಿ ಅವನು ಆ ಲಿಪಿ ಅದ್ರೊಳಗೆ ಕೂಡ್ಕೊಂಡು ಬಿಡ್ತದೆ. ಹಾಗೆ ಅದನ್ನು ಮಾಡೋದೇ ಧ್ಯಾನ. ಅಂದ್ರೆ ಒಂದು ಧ್ಯಾನದಿಂದ ಧ್ಯಾನಾವಸ್ಥಿತ ತದ್ಗತೇನ ಮನಸ ಪಶ್ಯಂತಿ ಯಂ ಯೋಗಿನಃ, ಯೋಗಿಗಳು ಒಂದು ಧ್ಯಾನದ ಮೂಲಕವಾಗಿ ಆ ಪರಬ್ರಹ್ಮ ಸ್ವರೂಪವನ್ನು ಮುಟ್ಟಲಿಕ್ಕೆ ಆಗ್ತದೆ. ಇನ್ನು ಧ್ಯಾನ ಕೋಟಿ ಮನೋಲಯಂ, ಕೋಟಿ ಧ್ಯಾನ ಮಾಡುವುದು ಒಂದೇ, ಒಂದು ಮನಸ್ಸನ್ನು ಲಯ ಮಾಡೋದು.
ಹೆಂಗಪ್ಪ ಲಯ ಮಾಡೋದು ಮನಸ್ಸನ್ನು? ಗುರು ಹೇಳ್ತಾನ, ನೀನು ಮನಸ್ಸನ್ನು ಸಾಕ್ಷಿಯಾಗಿ ನೋಡು. ಹೆಂಗೆ ನೋಡಬೇಕು? ಎಲ್ಲ ದೃಶ್ಯ ಪ್ರಪಂಚವನ್ನು ದೃಷ್ಟ ಘಟದೃಷ್ಟಾತ್ ಘಟಾತ್ ಭಿನ್ನ. ಹೆಂಗಂದ್ರೆ ಹೇಗೆ ಕೊಡವನ್ನು ನೀನು ನೋಡ್ತೀಯಲ್ಲ, ಕೊಡೋದಕ್ಕಿಂತ ನೀ ಭಿನ್ನವಾಗಿ ನಿದ್ದಿದಿ, ಹಾಗೆ ನಿನ್ನ ದೃಶ್ಯ ಪ್ರಪಂಚ ನಿನ್ನಕ್ಕಿಂತ ಭಿನ್ನವಾಗಿ ಅದ ನಿನ್ನಿಂದ ಅರಿಸಿಕೊಳ್ಳಲ್ಪಡ್ತದೆ. ನೀ ಅದನ್ನು ಅರಿತೀರಿ. ಧ್ಯಾತ್ರ ದೃಷ್ಟವಂಚ ತತ್ವೇನ ಪ್ರವೇಶಂತು ಧ್ಯಾತೃಂ. ಆ ಸ್ವರೂಪವನ್ನು ನೀವು ಹ್ಯಾಂಗೆ ತಿಳ್ಕೋಬೇಕು ಅಂದ್ರೆ ಅನುಭಾವಿಗಳ ಹತ್ತಿರ ಹೋಗಬೇಕು. ಹೇಗೆ ಆ ಪರಬ್ರಹ್ಮ ಸ್ವರೂಪದ ಸ್ಥಿತಿ ಒಳಗೆ ಲೀನ ಆಗಿದ್ದಂತಹ ಅನುಭಾವಿಗಳು ಇದ್ದಾರಲ್ಲ, ಅವ್ರ ಕಡೆ ಹೋದಾಗ ಅವ್ರು ಹೇಳ್ತಾರೆ, ಶ್ರುತಿ ಯುಕ್ತಿ ಸ್ವಾನುಭವ ವೇದ್ಯ. ಶ್ರುತಿ ಏನು ಹೇಳ್ತದೆ? ತತ್ವಮಸಿ, ಅದೇ ನೀನಿದ್ದೀರಿ. ಯುಕ್ತಿ, ಗುರು ಒಂದು ಯುಕ್ತಿಯಿಂದ ಹೇಳ್ತಾನ. ಏನಪ್ಪ ಅಂದ್ರೆ ನಿನ್ನ ಅನುಭವ ಒಳಗೆ ನೋಡು. ಎಚ್ಚರದ ಅನುಭವ ಸ್ವಪ್ನದ ಒಳಗಿಲ್ಲ, ಸ್ವಪ್ನದ ಅನುಭವ ಎಚ್ಚರ ಒಳಗಿಲ್ಲ, ಸುಷುಪ್ತಿ ಒಳಗೆ ಇವ್ಯಾವುದೂ ಅನುಭವ ಇಲ್ಲ. ಆದ್ರೆ ಮೂರರ ಒಳಗೂ ನೀ ಇದ್ದಲ್ಲೇ ಮೂರದರ ಅನುಭವವನ್ನು ಹೇಳ್ತೀಯಲ್ಲ, ಅದೇ ನೀನಿದ್ದೀದಿ. ಈ ಮೂರು ದೃಶ್ಯ ಪ್ರಪಂಚ ನೀ ಅಲ್ಲ ಅಂತ ಹೇಳ್ತಾನಲ್ಲ, ಅದು ಏನದು? ಯುಕ್ತಿ. ಶ್ರುತಿ ಯುಕ್ತಿ ಸ್ವಾನುಭವ ವೇದ್ಯ. ಗುರು ಹೇಳ್ತಾನ, ನೀನು ಸ್ವಂತ ಅನುಭವ ತಗೋ. ಗುರು ಹೇಳ್ತಾನ ಅಂತ ನಂಬಬೇಡ, ಶ್ರದ್ಧಾ ಭಕ್ತಿಯಿಂದ ನಂಬಬೇಡ. ಬೆಂಕಿ ಸುಡುತ್ತದೆ ಅಂದ್ರೆ ಅದು ಸುಟ್ಟೇ ಸುಡ್ತದೆ, ನೀ ಮುಟ್ಟಿ ನೋಡು, ಗೊತ್ತಾಗ್ತದೆ ಸುಡ್ತದೋ ಇಲ್ಲೋ ಅನ್ನೋದು. ಹಂಗೆ ನಾ ಹೆಂಗೆ ಪರಬ್ರಹ್ಮ ಸ್ವರೂಪನ ಹೆಂಗಾಗ್ತೀನಿ ಅನ್ನೋದನ್ನ ಮೂರೂದ್ರನ ಯುಕ್ತಿಯಿಂದ ನೀನು ವಿಚಾರ ಮಾಡಿ ನೋಡಿದಾಗ, ಹಾಲಿನಲ್ಲಿ ಹಾಲು, ನೀರಿನಲ್ಲಿ ನೀರು, ಗಂಧದಲ್ಲಿ ಗಂಧ ತೆಗೆದಂತೆ ಸಹಜವಾಗಿ ಇರುವ ನಿನ್ನ ಆತ್ಮ ಸ್ವರೂಪವನ್ನು ಮನಸ್ಸನ್ನು ವಿಷಯ ಇಂದ್ರಿಯಗಳಿಂದ ಬಿಡಿಸಿ ಅಂತರ್ಮುಖವಾಗಿ ಸದಾ ನಿನ್ನಲ್ಲೇ ಇರತಕ್ಕಂತಹ ನಿರ್ವಿಕಲ್ಪ ಸ್ಥಿತಿಯನ್ನೇ ನೀನು ಅವಲೋಕನ ಮಾಡ್ತಾ ಮಾಡ್ತಾ ಹೋದಾಗ ಸಹಜ ಸಮಾಧಿ ಸಹಜ ಭೋಗಿ ಪೂರ್ಣಾನಂದೂರೆ ಶಿವರಾಮ ನಿರಾವರಣ ಹೋಗುನಿ ಆನಂದೇವಾವರೆ. ನೀನು ಸಹಜವಾಗಿ ಆನಂದ ಸ್ವರೂಪವೇ ಇದ್ದೀರಿ. ಮನಸ್ಸನ್ನುವುದು ಇಲ್ಲವೇ ಇಲ್ಲ. ನಿನ್ನೊಳಗ ಮನಸ್ಸು ಬರೀ ತೋರಿಕೆ. ಹೇಗೆ ಸಕ್ಕರೆಯಿಂದ ಮಾಡಿದಂಥ ಗೊಂಬೆ ಆನೆಯಲ್ಲಿ ಆನೆ ಗೊಂಬೆ ಅನ್ನುವುದು ತೋರಿಕೆ ಮಾತ್ರ, ಇರುವುದು ಸಕ್ಕರೆ ಹೇಗೆ ಸತ್ಯವೋ ಹಾಗೆ ಎಲ್ಲವೂ ಪರಮಾತ್ಮನಿಂದ ನಿರ್ಮಿತವಾದಂತಹ ಈ ಜಗತ್ತಿನಲ್ಲಿ ಎಲ್ಲವೂ ಪರಬ್ರಹ್ಮ ಸ್ವರೂಪವೇ. ಇದನ್ನೇ ವ್ಯಷ್ಟಿ ಸಮಷ್ಟಿ ಅಂಥೇಳಿ, ವ್ಯಷ್ಟಿ ಒಳಗ ನಮ್ಮ ಇರುವಿನಲ್ಲಿಯೇ ತೋರತಕ್ಕಂತಹ ದೇಹ ಇಂದ್ರಿಯ ಪ್ರಾಣ ಮನಸ್ಸು ಬುದ್ಧಿ ಇವೆಲ್ಲವೂ ಬರೀ ತೋರಿಕೆ. ಅದರ ನಿಜವಾದ ತಿರುಳು ನನ್ನ ಆತ್ಮನೇ ಅಂತ ತಿಳಿತಾ ತಿಳಿತಾ ಮನಸ್ಸನ್ನು ನಮ್ಮ ಸ್ವರೂಪದಲ್ಲಿ ಲೀನ ಮಾಡಿಬಿಡುವುದು. ಅಂದರೆ ಹೇಗೆ ಸಕ್ಕರೆ ಗೊಂಬೆ ನೀರಿನಲ್ಲಿ ಉಪ್ಪಿನ ಗೊಂಬೆ ನೀರಿನಲ್ಲಿ ಬಿಟ್ಟಾಗ ಅದು ಕರಗಿ ತನ್ನ ಮೂಲ ಸ್ವರೂಪದಲ್ಲಿ ಹೇಗೆ ಕರಗಿ ಹೋಗುತ್ತದೆಯೋ ಹಾಗೆ ಜೀವಾತ್ಮನು ಪರಮಾತ್ಮನಲ್ಲಿ ಒಂದಾಗುತ್ತಾನೆ. ಮಾಡ್ತಾ ಮಾಡ್ತಾ ಹೋದಾಗ ಸಹಜ ಸಮಾಧಿ ಸಹಜ ಭೋಗಿ ಪೂರ್ಣಾನಂದೂರೆ ಶಿವರಾಮ ನಿರಾವರಣ ಹೋಗುನಿ ಆನಂದೇವಾವರೆ. ನೀನು ಸಹಜವಾಗಿ ಆನಂದ ಸ್ವರೂಪವೇ ಇದ್ದೀರಿ. ಮನಸ್ಸನ್ನುವುದು ಇಲ್ಲವೇ ಇಲ್ಲ. ನಿನ್ನೊಳಗ ಮನಸ್ಸು ಬರೀ ತೋರಿಕೆ. ಹೇಗೆ ಸಕ್ಕರೆಯಿಂದ ಮಾಡಿದಂಥ ಗೊಂಬೆ ಆನೆಯಲ್ಲಿ ಆನೆ ಗೊಂಬೆ ಅನ್ನುವುದು ತೋರಿಕೆ ಮಾತ್ರ, ಇರುವುದು ಸಕ್ಕರೆ ಹೇಗೆ ಸತ್ಯವೋ ಹಾಗೆ ಎಲ್ಲವೂ ಪರಮಾತ್ಮನಿಂದ ನಿರ್ಮಿತವಾದಂತಹ ಈ ಜಗತ್ತಿನಲ್ಲಿ ಎಲ್ಲವೂ ಪರಬ್ರಹ್ಮ ಸ್ವರೂಪವೇ. ಇದನ್ನೇ ವ್ಯಷ್ಟಿ ಸಮಷ್ಟಿ ಅಂಥೇಳಿ, ವ್ಯಷ್ಟಿ ಒಳಗ ನಮ್ಮ ಇರುವಿನಲ್ಲಿಯೇ ತೋರತಕ್ಕಂತಹ ದೇಹ ಇಂದ್ರಿಯ ಪ್ರಾಣ ಮನಸ್ಸು ಬುದ್ಧಿ ಇವೆಲ್ಲವೂ ಬರೀ ತೋರಿಕೆ. ಅದರ ನಿಜವಾದ ತಿರುಳು ನನ್ನ ಆತ್ಮನೇ ಅಂತ ತಿಳಿತಾ ತಿಳಿತಾ ಮನಸ್ಸನ್ನು ನಮ್ಮ ಸ್ವರೂಪದಲ್ಲಿ ಲೀನ ಮಾಡಿಬಿಡುವುದು. ಅಂದರೆ ಹೇಗೆ ಸಕ್ಕರೆ ಗೊಂಬೆ ನೀರಿನಲ್ಲಿ ಉಪ್ಪಿನ ಗೊಂಬೆ ನೀರಿನಲ್ಲಿ ಬಿಟ್ಟಾಗ ಅದು ಕರಗಿ ತನ್ನ ಮೂಲ ಸ್ವರೂಪದಲ್ಲಿ ಹೇಗೆ ಕರಗಿ ಹೋಗುತ್ತದೆಯೋ ಹಾಗೆ ಜೀವಾತ್ಮನು ಪರಮಾತ್ಮನಲ್ಲಿ ಒಂದಾಗುತ್ತಾನೆ. ಹೀಗೆ
ಪೂಜಾಕೋಟಿ ಸಮಸ್ತೋತ್ರಂ ಸ್ತೋತ್ರಕೋಟಿ ಸಮಜಪಂ ಜಪಕೋಟಿ ಸಮಧ್ಯಾನಂ ಧ್ಯಾನಕೋಟಿ ಮನೋಲಯಂ. ಹೀಗೆ ನಾವು ಮಾಡ್ತಾ ಮಾಡ್ತಾ ಆತ್ಮಸ್ವರೂಪ ಸ್ಥಿತಿ ತಿಳಿದು ನಾವೆಲ್ಲರೂ ಧನ್ಯರಾಗೋಣ. ಈ ಗುರು ಪೂರ್ಣಿಮೆ ನಿಮಿತ್ತವಾಗಿ ಗುರುವಿಗೆ ಅರ್ಪಣೆ ಮಾಡಿ ಎಲ್ಲರಿಗೂ ಗುರುವಿನ ಆಶೀರ್ವಾದ ಸಿಗಲಿ, ನಿಮ್ಮ ಆತ್ಮಸ್ವರೂಪದ ಸ್ಥಿತಿ ನಿಮಗೆ ಲಭ್ಯವಾಗಲಿ ಅಂತ ಗುರುವಿಗೆ ನಮಸ್ಕರಿಸಿ 2 ಪುಷ್ಪಗಳನ್ನು ಗುರುಚರಣ ಕಮಲಗಳಿಗೆ ಅರ್ಪಿಸುತ್ತೇನೆ. ಓಂ ತತ್ಸತ್.